ದೇಶಾದ್ಯಂತ ಇಂದಿನಿಂದ ಮನೆ ಪಟ್ಟಿ ಹಾಗೂ ಸ್ವಯಂ ಗಣತಿ ಪ್ರಕ್ರಿಯೆ ಆರಂಭವಾಗಿದ್ದು, ಚಿತ್ರದುರ್ಗದಲ್ಲಿಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರೋಣಾ ವಾಸುದೇವ್ ಮಾಹಿತಿ ದಾಖಲಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ನಗರಸಭೆ ಆಯುಕ್ತರಾದ ಎಸ್. ಲಕ್ಷ್ಮಿ, ತಹಸೀಲ್ದಾರ್ ಬಿಎಂ ಗೋವಿಂದರಾಜು, ಕಂದಾಯ ನಿರೀಕ್ಷಕ ಪ್ರಾಣೇಶ್ ಸೇರಿದಂತೆ ಜಿಲ್ಲಾಡಳಿತದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಟ್ ಹೈಕೋರ್ಟ್ನವರು ಏನು ಮಾಡ್ಬಿಡ್ತಾರೆ, ಮದ್ರಾಸ್ 223216 ಸೆನ್ಸಸ್ ಮಾಡಿದ್ರೆ ಬಳಿಕ ನ್ಯಾಯಾಧೀಶರಾದ ರೋಣಾ ವಾಸುದೇವ್, ಜನಗಣತಿ ಅಂಗವಾಗಿ ಕೇಂದ್ರ ಸರ್ಕಾರ ಇಂದಿನಿಂದ ಏಪ್ರಿಲ್ 15ರ ತನಕ ಸ್ವಯಂ ದೃಢೀಕರಣ ಮೂಲಕ ಮಾಹಿತಿ ದಾಖಲಿಸಲು ಅವಕಾಶ ಮಾಡಿಕೊಡಲಾಗಿದ್ದು, ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಸ್ವಯಂ ಗಣತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು, ಗಣತಿದಾರರು ಗಣತಿ ಮಾಡಲು ಬಂದಾಗ ಅಗತ್ಯ ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದರು. ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲ ಸಾರ್ವಜನಿಕರು ನಾನು ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಏನು ಅಧಿಕಾರಿಗಳು ಬಂದಿದ್ದಾರೆ ಅವರೊಂದಿಗೆ ಸಂಯಮದಿಂದ ವರ್ತಿಸಿ ಅವರಿಗೆ ಮಾಹಿತಿಯನ್ನು ನೀವು ಕೊಡಬೇಕು. ನಮ್ಮ ದೇಶಕ್ಕೆ ನಾವು ಒಂದು ಎಷ್ಟು ನಮ್ಮ ಜನಸಂಖ್ಯೆ ನಮ್ಮ ದೇಶದಲ್ಲಿದೆ ಅನ್ನೋದಕ್ಕೆ ಒಂದು ಸೂಕ್ತ ಮಾಹಿತಿ ಅವರಿಗೆ ಲಭ್ಯವಾಗಬೇಕಂತ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಟಿ. ವೆಂಕಟೇಶ್, ದೇಶಾದ್ಯಂತ ಆರಂಭವಾಗಿರುವ ಜನಗಣತಿ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಸ್ವಯಂ ದೃಢೀಕರಣಕ್ಕೆ ಅವಕಾಶ ಆರಂಭವಾಗಿದೆ. ಜಿಲ್ಲೆಯಲ್ಲಿ 18 ಲಕ್ಷ ಜನರಿದ್ದು 6 ತಾಲೂಕುಗಳಲ್ಲೂ ಏಕಕಾಲದಲ್ಲಿ ಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. 15ರ ನಂತರ ಗಣತಿದಾರರು ಮನೆ ಮನೆಗೆ ಆಗಮಿಸಿ ಗಣತಿ ನಡೆಸಲಿದ್ದಾರೆ. ಅವರು ಬರುವ ಮುನ್ನವೇ ಸ್ವಯಂ ದೃಢೀಕರಣ ದಾಖಲಿಸಬಹುದು ಎಂದು ಹೇಳಿದರು. ನೀಡಿದ್ರೆ ಅವರು ಆ ಮನೆಯನ್ನು ಬಿಟ್ಟು ಮುಂದಕ್ಕೆ ಹೋಗಿ ಉಳಿದ ಮನೆಗಳನ್ನು ಅವರು ಎನ್ಯುಮರೇಷನ್ ಮಾಡ್ತಾರೆ. ಆದಷ್ಟು ಎಲ್ಲರಲ್ಲಿ ಮನವಿ ಏನಂತಂದ್ರೆ ಸೆಲ್ಫ್ ಎನ್ಯುಮರೇಷನ್ ಅವಕಾಶ ಇರೋದ್ರಿಂದ ನಮ್ಮ ಜನಗಣತಿದಾರರು ತಮ್ಮ ಮನೆ ಹತ್ರ ಬರೋದ್ರೊಳಗಡೆ ತಾವುಗಳೇ ಸ್ವಯಂ ಆಗಿ ತಮ್ಮ ಮಾಹಿತಿ ವಿವರಗಳನ್ನ ನಮೂದಿಸಬೇಕು ಅಂತೇಳಿ ನಾನು ಜಿಲ್ಲೆಯ ಎಲ್ಲ ಜನರುಗಳಲ್ಲಿ ಕೋರ್ತೀನಿ.